ಸ್ಕ್ಯಾನರ್ ತೋರಿಸಿ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದಾನೆ. ಸ್ಕ್ಯಾನರ್ ತೋರಿಸಲ್ಲ. 1,000 ರೂಪಾಯಿ ಕೊಡ್ತಿದ್ಯಾ? ಇಲ್ಲಿ ನೋಡಿ ನನಗೂ ಬಂದಿದೆ. ರಕ್ಷಾ ಬಂಧನ್ ಅಂತ ಹೇಳ್ಬಿಟ್ಟು ಕಳ್ಸಿರೋದು. ರಿಸೀವ್ಡ್ ಹೋಗಿ ಏ ಹ್ಯಾಪಿ ಖುಷಿಗೆ ಹಾಂ ಒಬ್ಬಟ್ಟಿಗೆ ತುಪ್ಪ. ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ರಾಖಿ ಹಬ್ಬ ಆಗಿರೋದ್ರಿಂದ ನಾವೆಲ್ಲ ಸಿಸ್ಟರ್ ಸೇರಿಕೊಂಡು ನಮ್ಮ ತಮ್ಮನಿಗೆ ರಾಖಿ ಕಟ್ಟೋಕ್ಕೆ ತಯಾರಿ ಮಾಡ್ತಿದ್ದೀವಿ. ಒಬ್ಬೊಬ್ರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡಿದ್ರೆ ಕೆಲಸನೂ ಬೇಗ ಮುಗಿಯುತ್ತೆ, ಖುಷಿನೂ ಡಬಲ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ನಿಮ್ಗೆ ಏನು ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ರಾಖಿ ತಟ್ಟೆಯನ್ನು ಸಿಂಗಾರ ಮಾಡೋದ್ರಲ್ಲಿ 8 ಗಂಟೆ ಆಗೇ ಹೋಯಿತು. ಅಯ್ಯೋ ವರ್ಷ ಬೆಳಗ್ಗೆನೇ ನಾವು ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದಿದ್ದು. ಗುಂಡ ಇನ್ನೇನು 9 ಗಂಟೆಗೆ ಕೆಲಸಕ್ಕೆ ಹೊರಟೋಗ್ತಾನೆ, ಅಷ್ಟು ಬೇಗ ಪ್ಲೇಟ್ನ ಸಿಂಗಾರ ಮಾಡಬೇಕು ಅಂತ ಬಿಡಿ ಹೂವನ್ನೆಲ್ಲ ಹಾಕ್ಕೊಂಡು ತಟ್ಟೆನ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಬಂದು ಸ್ವೀಟ್ ತೊಗೊಂಡು ಹೇಳಿದ್ಲು, ಅಕ್ಕ ಅಣ್ಣ ರೆಡಿ ಇದ್ದಾನೆ, ಬಾ ಹೋಗಿ ರಾಖಿ ಕಟ್ಟೋಣ. ನಾವು 3 ಜನ ಸೇರಿಕೊಂಡು ತಯಾರು ಮಾಡಿದ ತಟ್ಟೆಗಳನ್ನ ತಗೊಂಡು ಗುಂಡನ ಚೇರ್ ಮೇಲೆ ಕೂರಿಸಿ ಫಸ್ಟು ಊದಿನ ಕಡ್ಡಿನ ತಗೊಂಡು ರಾಖಿಗಳನ್ನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ಗಂಧದ ಕಡ್ಡಿನ ತೋರಿಸ್ದೆ. ದೇವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ರಾಖಿನ ತಗೊಂಡು ನನ್ನ ತಮ್ಮನ ಕೈಗೆ ಕಟ್ಟಿದೆ. ಆಮೇಲೆ ಸ್ವೀಟ್ ತಿನ್ನಿಸ್ದೆ. ಸ್ವೀಟ್ ಅಂದರೆ ಏನೂ ಇಲ್ಲ, ಕೇಸರಿ ಮಾಡಿದ್ವಿ, ಅದೇ ಕೇಸರಿನ ತಿನ್ನಿಸಿದ್ದು. ಆಮೇಲೆ ಹೂವು ಸ್ವಲ್ಪ ಕೈಯಲ್ಲಿ ತೊಗೊಂಡೆ. ಅವ್ನು ನನಗೆ ಕಾಲು ಮುಗ್ದ, ನಾನು ಆಶೀರ್ವಾದ ಮಾಡಿದೆ. ನಾನು ರಾಖಿ ಕಟ್ಟಬೇಕಾದ್ರೆ ಸೈಲೆಂಟಾಗಿದ್ದು ನನ್ನ ತಂಗಿಯರು ಅವ್ರು ರಾಖಿ ಕಟ್ಟೋ ಟೈಮಲ್ಲಿ ಫುಲ್ ರೊಚ್ಚಿಗೆದ್ಬಿಟ್ಟಿದ್ರು. ಹೌದೌದು, ಅವರು ಆರತಿ ಎತ್ತೋದ್ರಿಂದ ಹಿಡಿದು ರಾಖಿ ಕಟ್ಟೋವರೆಗೂ ನಗು ಇರೋದು. ನನ್ನ ತಮ್ಮನಿಗೂ ನಗು ನಿಲ್ಸೋಕ್ಕಾಗ್ತಿದ್ದಿಲ್ಲ, ನನ್ನ ತಂಗಿಯರಿಗೂ ನಗು ನಿಲ್ಸೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ ವೀಡಿಯೋ ನಾನು ಮಾಡ್ತಿದ್ದೆ ಅಲ್ವಾ. ಸೊ ಅವರೇ ಕಾಲು ಎಳ್ಕೊತಾಯಿದ್ರು. ನನಗಂತೂ ಅದು ನೋಡೋದೇ ಒಂದು ಖುಷಿಯಾಗಿತ್ತು. ಹೇಗೋ ಹಾಗೆ ಮಾಡಿ 3 ಜನನೂ ರಾಖಿ ಕಟ್ಟೋ ಅಷ್ಟರಲ್ಲಿ ನನ್ನ ತಮ್ಮಂಗೆ ಸಾಕಾಗೋಗಿತ್ತು. ಎಲ್ಲರೂ ಆರತಿ ಎತ್ತರಿ, ಎಲ್ಲರೂ ಗದ್ದದ ಗಡ್ಡಿ ತೋರಿಸ್ರಿ ಅಂತೇಳಿ ನಗ್ತಾ ಇದ್ದ. ಅದಾದಮೇಲೆ ಗಿಫ್ಟ್ ಕೊಡೋ ಟೈಮು. ಬಟ್ ನಾವು 3 ಜನ ಯಾವತ್ತೂ ನಾವು ಗಿಫ್ಟ್ ಕೇಳೋದಿಲ್ಲ. ಅವ್ನ ಮನಸ್ಸಲ್ಲಿ ಗಿಫ್ಟ್ ಕೊಡಬೇಕಂತಿದ್ರೆ ಗಿಫ್ಟ್ ಕೊಡ್ತಾನೆ, ದುಡ್ಡು ಕೊಡಬೇಕಂತಿದ್ರೆ ದುಡ್ಡು ಕೊಡ್ತಾನೆ. ಯಾಕಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ಯಾರು ಕೊಡೋರು ಗಿಫ್ಟು? ಅಪ್ಪ ಅಮ್ಮನೇ ತಮ್ಮನ ಹೆಸರು ಹೇಳಿ ಕೊಡ್ತಿದ್ರು. ಸೊ ಅದಕ್ಕೆ ನನಗೆ ಗೊತ್ತಿತ್ತು ನಾವು ಯಾವತ್ತೂ ಗಿಫ್ಟ್ ಕೇಳಬಾರ್ದು ಅಂತ. ಅವನ ಆರೋಗ್ಯಕ್ಕೋಸ್ಕರ ತಾನೇ ನಾವು ಈ ರಾಖಿ ಹಬ್ಬನ ಸೆಲೆಬ್ರೇಷನ್ ಮಾಡೋದು. ಅದರಲ್ಲೇನು ಗಿಫ್ಟ್ ಕೇಳೋವಂಥದ್ದು ಅಂತ ನಾನು ಅಂದ್ಕೊತಿದ್ದೆ. ಬಟ್ ನನ್ನ ತಮ್ಮ ಫೈನಲಿ ಎಲ್ಲರೂ ಸ್ಕ್ಯಾನರ್ ತೋರಿಸ್ರಿ, ನಿಮಗೆ ಅಮೌಂಟ್ ಕಳಿಸ್ತೀನಿ ಅಂತ ಹೇಳ್ದೆ. ನಾವು 3 ಜನ ಸೇರಿ ಒಬ್ಬರದೇ ಸ್ಕ್ಯಾನರಲ್ಲಿ ಅಮೌಂಟ್ ಕಳಿಸ್ಕೊಂಡ್ವಿ. ಹೌದು, ಒಬ್ಬೊಬ್ರಿಗೂ 1,000 ರೂಪಾಯಿ ಕೊಟ್ಟಿದ್ದಾನೆ. 1,000 ರೂಪಾಯಿ ಶಾಪಿಂಗ್ ಮಾಡಬೇಕು, ಅದು ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಅದನ್ನು ಹೇಳ್ತೀನಿ ಏನು ತೊಗೊಂಡ್ವಿ ಅಂತ. ಯಾಕಂದರೆ ಮೆಮೊರಬಲ್ ಆಗಿರಬೇಕಲ್ವಾ ಆ ಅಮೌಂಟಿಂದ ನಾವೇನು ತೊಗೊಂಡ್ವಿ ಅನ್ನೋದು ನಿಮಗೆಲ್ಲ ಖಂಡಿತ ಹೇಳ್ತೀನಿ. ಆಮೇಲೆ ಟೈಮ್ ಆಗೋಗಿತ್ತು, ಆದ್ರೂ ಕೇಸರಿ ಮತ್ತು ಉಪ್ಪಿಟ್ಟು ಮಾಡಿರೋದ್ರಿಂದ ತಿನ್ಕೊಂಡು ಹೋಗ್ತೀನಿ ಅಂತ ಕುತ್ಕೊಂಡಿದ್ದ ನನ್ನ ತಮ್ಮ. ಸೊ ತಟ್ಟೆಗೆ ಹಾಕ್ಕೊಟ್ವಿ, ಅವ್ನು ಬೇಗ ತಿಂದ. ಅಷ್ಟರಲ್ಲಿ ನಮ್ಮ ಅಂಕಲ್ ಬಂದಿದ್ದರು ಇವತ್ತು ಮನೆಗೆ. ಕನ್ನಡರ ಧ್ವಜನ ಆರಿಸ್ಬೇಕು ಅಂತ ಹೇಳಿದರು ನಮಗೆ. ಇವತ್ತು ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಉಪ್ಪಿಟ್ಟು ಕೇಸರಿಬಾತ್ ತಿಂದ್ವಿ. ತಿಂದಮೇಲೆ ನನ್ನ ತಮ್ಮ ಹೊಡ್ತೀನಿ ಅಂತ ಹೇಳ್ದೆ. ಅದಕ್ಕಿಂತ ಮುಂಚೆ ಧ್ವಜ ಆರಿಸಿ ಹೋಗುವಂತೆ ಅಂತ ಹೇಳಿ ಟೆರೆಸ್ ಮೇಲೆ ಹೋಗಿದ್ವಿ. ಟೆರೆಸ್ ಮೇಲೆ ಹೋಗಿ ಧ್ವಜ ಆರಿಸಿದ್ವಿ. ತುಂಬ ಖುಷಿ ಆಯಿತು. ಯಾಕಂದರೆ ಕನ್ನಡ ಬಾವುಟ ದಿನ ಆರ್ತಾಯಿದ್ರು ಚೆಂದ ಅನಿಸುತ್ತೆ. ಆದರೂ ಇವತ್ತೇನೋ ಸ್ಪೆಷಲ್ ಅಂತ ನೀವು ಅನ್ಕೊತಿರ್ಬೋದು. ಅದೇನಂತ ಮುಂದೆ ಹೇಳ್ತೀನಿ. ಧ್ವಜ ಎಲ್ಲ ಆರಿಸಿದ್ವಾ. ಅದಾದಮೇಲೆ ನಾನು, ಲಕ್ಕಿ, ಅಂಕಲ್ಲು, ನಮ್ಮಪ್ಪ, ನನ್ನ ತಂಗಿಯರು, ನನ್ನ ತಮ್ಮ ಎಲ್ಲ ಸೇರಿ ಫೋಟೋ ಹಿಡ್ಕೊಂಡ್ವಾ. ಆಮೇಲೆ ನನ್ನ ತಮ್ಮ ಹೊರಟ. ಆಮೇಲೆ ನಾನು ಅಂಕಲಿಗೆ ಕೇಳಿದೆ, ಅಂಕಲ್ ಇವತ್ತು ಧ್ವಜ ಆರಿಸ್ತಾ ಇರೋದು ಮೈಸೂರು ಸಂಸ್ಥಾನ ನಮ್ಮ ಭಾರತಕ್ಕೆ ಸೇರಿದ್ದಕ್ಕೆ ಅಲ್ವಾ ಅಂತ. ಹೌದು ಅಂತ ಆವಾಗ ಹೇಳಿದ್ರು ಅಂಕಲ್ಲು. ನಾನು ತಿಳ್ಕೊಂಡಿರೋ ವಿಷಯ ನಿಮಗೆ ಹೇಳ್ತೀನಿ. 1947 ಆಗಸ್ಟ್ 9ರಂದು ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರುತ್ತೆ. ಸೊ ಈ ದಿನದ ಸಂಕೇತವಾಗಿ ನಾವು ಧ್ವಜನ ಆರಿಸೋಣ ಅಂತ ಮಾತಾಡ್ಕೊಂಡಿದ್ವಿ. ಸೊ ಅದನ್ನು ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ವಿ. ಇದು ತುಂಬ ಖುಷಿ ವಿಚಾರ ಅಲ್ವಾ. ಕನ್ನಡನ ಬೆಳೆಸೋದು, ಕನ್ನಡ ಬಾವುಟ ನಮ್ಮ ನೆಲದಲ್ಲಿ ಹಾರಾಡೋದು, ಅದನ್ನ ನೋಡೋದೇ ಒಂದು ಚೆಂದ. ದಿನ ಬೇಕಾದ್ರೂ ಧ್ವಜಾರೋಹಣ ಮಾಡ್ಬೋದು, ಅಷ್ಟು ಖುಷಿ ಕೊಡುತ್ತೆ. ನಮ್ಮ ಡ್ಯಾಡಿ ಮತ್ತು ನಮ್ಮ ಅಂಕಲ್ಲು ಎಲ್ಲರ ಮನೆಯಲ್ಲೂ ಹೋಗಿ ಬಾವುಟನ ಆರಿಸ್ಬಿಟ್ಟು ಬಂದರು. ಎಷ್ಟು ಖುಷಿ ಆಯಿತು ಗೊತ್ತಾ ಅವ್ರ ಸ್ಟೇಟಸ್ ನೋಡಿ. ಎಲ್ಲರ ಮನೆಯಲ್ಲೂ ಹೋಗಿ ಕನ್ನಡ ಬಾವುಟ ಆರಿಸ್ಬಿಟ್ಟು ಬಂದಿದ್ದಾರೆ ಅಂದರೆ ಖುಷಿ ವಿಚಾರ ಅಲ್ವಾ. ನಮ್ಮ ಸುತ್ತಮುತ್ತ ಇರೋರ ಮನೆಯಲ್ಲೆಲ್ಲ ಕನ್ನಡ ಬಾವುಟ ರಾರಾಜಿಸ್ತಾ ಇದೆ. ಅದು ನೋಡೋದೇ ಒಂದು ಚೆಂದ. ನೀವು ಯಾರಾದರೂ ಬಾವುಟನ ಆರಿಸಿದ್ರೆ ಕಮೆಂಟ್ ಮಾಡಿ ಆಯಿತಾ. ರಾಖಿ ಹಬ್ಬದ ಜೊತೆಗೆ ಕನ್ನಡ ಬಾವುಟನ ಆರಿಸಿ ತುಂಬ ಖುಷಿಪಟ್ಟಿದ್ದೀವಿ. 2 ಡಬಲ್ ಸಂಭ್ರಮನ ಆಚರಿಸಿರೋದ್ರಿಂದ ಇವತ್ತಿನ ವ್ಲಾಗ್ ಅಂತೂ ಸಖತ್ತಾಗಿ ಅನ್ನಿಸ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಅಣ್ಣ ತಮ್ಮ ಇದ್ದರೆ ಏನು ಗಿಫ್ಟ್ ಕೊಟ್ಟರು ಅಂತ ಕಮೆಂಟ್ ಮಾಡಿ ಆಯಿತಾ. ಫೈನಲಿ ಈ ವ್ಲಾಗ್ನ ಮುಗಿಸೋ ಟೈಮ್ ಬಂತು. ಯಾರ್ಯಾರು ರಾಖಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರು, ಯಾರು ಏನು ಗಿಫ್ಟ್ ಬಂತು ಅಂತ ಕಮೆಂಟ್ ಮಾಡಿ. ಯಾವುದಾದ್ರೂ ಪ್ರಾಡಕ್ಟ್ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ.
ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ನಮ್ಮ ಸೆಲೆಬ್ರೇಷನ್. ನಿಮ್ಮ ಸೆಲೆಬ್ರೇಷನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್.